ಸೋಲುತ್ತಿದೆ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ 26ನೇ ಸಂಚಿಕೆ. ಬನ್ನಿ ಎಪಿಸೋಡ್ ಶುರು ಮಾಡೋಣ. ಸಮಯ್ ನಿಧಾನಕ್ಕೆ ಸೋಫಾ ಬಳಿ ಹೋಗಿ ಅಮ್ಮು ಪಕ್ಕ ಕುಳಿತಿದ್ದ ಸಾನುವಿನ ಕಿವಿಯನ್ನು ಹಿಡಿದು ಹಿಂಡುತ್ತಾ, ಸಾನು, ಕಾಲೇಜ್ ಟೈಮಲ್ಲಿ ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ? ಇಲ್ಲಿಗೆ ಯಾರ ಜೊತೆ ಬಂದೆ ಎಂದು ಹೇಳಿ ಇನ್ನೂ ಬಲವಾಗಿ ಅವಳ ಕಿವಿಯನ್ನು ಹಿಂಡುತ್ತಾನೆ. ಸಾನು ನೋವಿನಿಂದ, ಅಮ್ಮ ತುಂಬ ನೋಯ್ತಿದೆ ಬಿಡೋ ಅಣ್ಣ, ಬಿಡ್ತೀಯೋ ಇಲ್ಲ ನನ್ನ ಅಪ್ಪಂಗೆ ಹೇಳ್ತೀನಿ ಇರು, ಇವತ್ತು ಮನೆಗೆ ಬಾ ನಿನಗೆ ಮಾಡಿಸ್ತೀನಿ ಎಂದು ಅಳುತ್ತಲೇ ಹೇಳುತ್ತಾಳೆ. ಅವಳು ಹಾಗೆ ಹೇಳಿದ್ದೆ ಸಮಯ್ ಕಾಲೇಜಿಗೆ ಬಂಕ್ ಮಾಡಿ ಇಲ್ಲಿಗೆ ಬಂದಿರೋದಲ್ಲದೆ ನನ್ನ ಮೇಲೆ ಅಪ್ಪನ ಹತ್ರ ಕಂಪ್ಲೇಂಟ್ ಬೇರೆ ಹೇಳ್ತೀಯಾ? ನಾನು ಹೇಳ್ತೀನಿ ನಡಿ ಮನೆಗೆ, ಇವತ್ತು ಅಮ್ಮನ ಹತ್ರ ಮಾಡಿಸ್ತೀನಿ ನಿನಗೆ. ಇವರಿಬ್ಬರ ಕಿತ್ತಾಟವನ್ನು ನೋಡುತ್ತಿದ್ದ ಅಮ್ಮು ಮತ್ತು ಅನು ನಗುತ್ತಾ ಅನಯ ಸಮಯ್ ಬಳಿ ಎದ್ದು ಬಂದು ಸಾನುವಿನ ಕಿವಿಯಿಂದ ಸಮಯ್ ಕೈಯನ್ನು ತೆಗೆದು, ಸುಮ್ಮನಿರ್ರಿ ಸಮಯ್ ಅವರೇ, ಯಾಕೆ ನನ್ನ ಫ್ರೆಂಡಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅವಳೇನು ಬೇಕು ಅಂತ ಬಂಕ್ ಮಾಡಿಲ್ಲ, ನಾವೇ ಬಲವಂತವಾಗಿ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಹಾಗೆ ಪನಿಷ್ಮೆಂಟ್ ಕೊಡೋದಾದರೆ ನಮಗೆ ಕೊಡಿ, ಪಾಪ ಸಾನು ಏನು ಮಾಡಿಲ್ಲ, ಅವಳಿಗೆ ಏನು ಪನಿಷ್ಮೆಂಟ್ ಕೊಡಬೇಡಿ, ಅವಳಿಗೆ ಏನು ಮಾಡಬೇಡಿ ಆಯಿತಾ? ಅವಳೇನು ಮಾಡಿಲ್ಲ, ಅಂಥದ್ದೇನೂ ತಪ್ಪಿಲ್ಲ ಎಂದು ಹೇಳುತ್ತಾಳೆ. ಅಮೃತ ಕೂಡ ನಾನೇ ತುಂಬ ಬಲವಂತವಾಗಿ ಫೋರ್ಸ್ ಮಾಡಿ ಅವಳನ್ನು ಕರ್ಕೊಂಡು ಬಂದಿದ್ದು, ಐ ಆಮ್ ರಿಯಲಿ ಸಾರಿ ಸಾನು ಎಂದು ಸಾನು ಬಳಿ ಕ್ಷಮೆ ಕೇಳುತ್ತಾಳೆ. ಅಮ್ಮು ಮತ್ತು ಅನು ಮಾತು ಕೇಳಿದ ಸಮಯ್, ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ, ಇವತ್ತೊಂದಿನ ತಾನೇ, ಆದರೆ ಸಾನು ಇನ್ನು ಮುಂದೆ ಯಾವತ್ತೂ ಕಾಲೇಜಿಗೆ ಬಂಕ್ ಹಾಕೋ ಆಗಿಲ್ಲ ಆಯಿತಾ ಎಂದು ಹೇಳಲು ಅಮ್ಮು ಮತ್ತು ಅನು, ಸರಿ ಸಾನು, ಇನ್ನು ಮುಂದೆ ನೀನು ಯಾವತ್ತೂ ಕಾಲೇಜಿಗೆ ಬಂಕ್ ಹಾಕೋದು ಬೇಡ ಆಯಿತಾ ಎಂದು ಹೇಳಿ ಹೇಗೆ ಸಮಯ್ ಕೈಯಿಂದ ಸಾನುವನ್ನು ಬಚಾವ್ ಮಾಡುತ್ತಾರೆ. ಸಮಯ್, ಸರಿ ಈಗ ನಡಿ, ಮನೆಗೆ ಟೈಮ್ ಆಗುತ್ತೆ ಎಂದು ಸಾನುವಿನ ಕೈಯನ್ನು ಹಿಡಿದು ಎಳೆದುಕೊಂಡು ಹೋಗುತ್ತಿರಲು ಅಮೃತ ಮತ್ತು ಅನಾಯ ಅವರಿಬ್ಬರ ಬಳಿ ಬಂದು, ರೀ ಸಮಯ್ ಅವರೇ, ಯಾಕೆ ಹಂಗಾಡ್ತಾ ಇದ್ದೀರಾ? ಇರ್ರಿ, ನಾವು ಬರ್ತೀವಿ ಜೊತೆಗೆ, ಒಟ್ಟಿಗೆ ಇವತ್ತು ಕಾರ್ನಲ್ಲೇ ಹೋಗೋಣ ಎಂದು ಹೇಳುತ್ತಾಳೆ. ಅಮ್ಮುವಿನ ಮಾತು ಮುಗಿಯುವ ಮುಂಚೆಯೇ ಸಾನು, ಅಣ್ಣ ಎಲ್ಲ ಒಟ್ಟಿಗೆ ಹೋಗೋಣ ಎಂದು ಬಲವಂತ ಮಾಡಲು ಸಮಯ್ಗೆ ತನ್ನ ತಂಗಿಗೆ ಬೇಡ ಎನ್ನುವುದು ಇಷ್ಟ ಆಗದೆ, ಸರಿ ಸಾನು, ಒಟ್ಟಿಗೆ ಹೋಗೋಣ ಎನ್ನಲು ಸಾನ್ವಿ ಖುಷಿಯಿಂದ ಥ್ಯಾಂಕ್ ಯು ಅಣ್ಣ ಎಂದು ಅವನ ಕೆನ್ನೆಗೆ ಮುತ್ತು ಕೊಡುತ್ತಾಳೆ. ಅವಳು ಹೀಗೆ ಚಿಕ್ಕ ಮಕ್ಕಳ ಥರ ಆಡುವುದು ಅವನಿಗೇನು ಹೊಸದಲ್ಲ. ಆದ ಕಾರಣ ಸುಮ್ಮನೆ ನಕ್ಕು, ಸರಿ ಸಾನು, ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಗಿಸಿಕೊಂಡು ಎಲ್ಲರೂ ಹೊರಡೋಣ, ನಾನು ತನ್ಮಯಿಗೆ ಸಹ ಹೇಳ್ತೀನಿ ಎಂದು ಕ್ಯಾಬಿನಿನಿಂದ ಆಚೆ ಹೋಗುತ್ತಾನೆ. ಅವನು ಆಚೆ ಹೋಗಿದ್ದೆ ಸಾನು ಖುಷಿಯಿಂದ ಅಮ್ಮುವನ್ನು ತಬ್ಬುತ್ತಾ, ಟ್ಯಾಂಕ್ಸ್ ಅಮ್ಮು, ಸದ್ಯ ಬಚಾವಾದೆ, ಇಲ್ಲ ಅಂದಿದ್ರೆ ಅಮ್ಮನಿಗೆ ಗೊತ್ತಾಗಿದ್ರೆ ನನ್ನ ಗ್ರಹಚಾರ ಬಿಡಿಸಿ ಬಿಡ್ತಾರೆ ಅಷ್ಟೇ ಎಂದು ಹೇಳುತ್ತಾಳೆ. ಅವಳ ಮಾತು ಅನು ಮತ್ತು ಅಮ್ಮು ಮುಖದಲ್ಲಿ ನಗು ತರಿಸಿತ್ತು. ಅಜಿತ್ ಅವರು ಆಫೀಸಿನಿಂದ ಆಚೆ ಬಂದು ಫೋನ್ ತೆಗೆದುಕೊಂಡು ತಮ್ಮ ಅಸಿಸ್ಟೆಂಟ್ಗೆ ಫೋನ್ ಮಾಡುತ್ತಾರೆ. ಫೋನ್ ರಿಸೀವ್ ಆಗುತ್ತಲೇ, ಹಲೋ ಶ್ಯಾಮ್, ಏನಾದರೂ ವಿಷಯ ಗೊತ್ತಾಯ್ತಾ ಎಂದು ಕೇಳಲು ಶ್ಯಾಮ್, ಅದು ಸರ್, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸರ್, ಕೃಷ್ಣಮೂರ್ತಿಯವರ ಫ್ರೆಂಡ್ ಸುಗಮ್, ಜೊತೆಗೆ ಇಬ್ಬರು ಯಾರಿಗೆ ತಿಳಿಯದ ರೀತಿ ಪಾರ್ಟ್ನರ್ಶಿಪ್ನಲ್ಲಿ ಇಲ್ಲೀಗಲ್ ಬಿಸ್ನೆಸ್ ಕೂಡ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಶ್ಯಾಮ್ ಕೊಟ್ಟ ಇನ್ಫಾರ್ಮೇಷನ್ಗೆ ಅಜಿತ್ಗೆ ಒಂದು ಕ್ಷಣ ಹೃದಯವೇ ನಿಂತು ಹೋದ ಅನುಭವ. ಕಾರಣ, ಕೃಷ್ಣಮೂರ್ತಿಯನ್ನು ತುಂಬ ನಂಬುತ್ತಿದ್ದರು, ಆದರೆ ಇಂದು ಆ ನಂಬಿಕೆ ಕಳಚಿ ಬಿದ್ದಿತ್ತು. ಹೇಗೂ ತಮ್ಮನ್ನು ತಾವು ಸಮಾಧಾನಿಸುತ್ತಾ, ಸರಿ ಶ್ಯಾಮ್, ಆ ಕೃಷ್ಣಮೂರ್ತಿ ಮೇಲೆ ಒಂದು ಕಣ್ಣು ಇಟ್ಟಿರು, ಬೇರೆ ಏನಾದರೂ ಕಿತಾಪತಿ ಮಾಡಿದ್ರೆ ಕಷ್ಟ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ. ನಂತರ ಬಂದು ತಮ್ಮ ಕಾರ್ ಒಳಗೆ ಕುಳಿತುಕೊಂಡು ಸುಧಾರಿಸಿಕೊಳ್ಳುತ್ತಾ, ಯಾಕೋ ಕೃಷ್ಣ, ಹೀಗೆ ಮಾಡಿದೆ, ನನ್ನ ನಂಬಿಕೆಗೆ ಪೆಟ್ಟು ಕೊಟ್ಟುಬಿಟ್ಟೆ ನೀನು, ಯಾವ ಕಾರಣಕ್ಕೆ ಹೀಗೆ ಮಾಡಿದೆ, ಹೋಗ್ಲಿ ಬಿಡು, ಇನ್ನು ಮುಂದೆ ನೋಡ್ತಾ ಇರು, ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ, ನನ್ನ ಅನುಪುಟ್ಟನ ಜೀವನ ಹಾಳು ಮಾಡುವ ನೋಡಿದ ಅಲ್ಲ ನೀನು, ನಿನ್ನ ಕಣ್ಣ ಮುಂದೆನೇ ಅವಳು ರಾಣಿ ಥರ ಓಡಾಡಬೇಕು, ನೀನು ಅವಳ ಮುಂದೆ ಭಿಕ್ಷೆ ಬೇಡಬೇಕು, ಹಾಗೆ ಮಾಡುತ್ತೇನೆ ಎಂದು ತಮ್ಮಲ್ಲೇ ಹೇಳಿಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡಿಕೊಂಡು ಕಂಪನಿಯಿಂದ ಆಚೆ ಬರುತ್ತಾರೆ. ಅಜಿತ್ ಕಂಪನಿಯಿಂದ ಆಚೆ ಬಂದು ಮುಂದೆ ಹೋಗಲು ಅವರ ಕಾರ್ನಿಂದ ಸ್ವಲ್ಪ ಹಿಂದೆಯಿಂದ ಒಂದು ಕಾರ್ ಫಾಲೋ ಮಾಡುತ್ತಾ ಬರುತ್ತಿತ್ತು. ಅದನ್ನು ಅವರು ಗಮನಿಸದೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು. ಆ ಕಾರ್ ಅಜಿತ್ ಅವರು ಚಿಕ್ಕಮಗಳೂರಿಗೆ ಹೋಗುವ ದಾರಿಯ ಕಡೆ ತಿರುಗಿಸಲು ಅಲ್ಲಿಂದ ಗಾರ್ಡ್ ಸೆಕ್ಷನ್ ಶುರುವಾಗುವ ಕಾರಣ ಹೆಚ್ಚು ಗಾಡಿಗಳು ಓಡಾಡುವುದಿಲ್ಲ. ಅಜಿತ್ ಅವರು ತಮ್ಮ ಪಾಡಿಗೆ ತಾವು ಗಾರ್ಡ್ ಡ್ರೈವ್ ಮಾಡುತ್ತಾ ಹೋಗುತ್ತಿದ್ದರು.
ಹಿಂದಿನಿಂದ ಬಂದ ಆ ಕಾರ್ ಸ್ಪೀಡಾಗಿ ಬಂದು ಅಜಿತ್ ಕಾರ್ ಅವರಿಗೆ ಗುದ್ದಿತ್ತು. ಆ ಕಾರ್ ಗುದ್ದಿದ ಸ್ಪೀಡಿಗೆ ಅಜಿತ್ ಅವರು ಎಚ್ಚೆತ್ತುಕೊಳ್ಳುವ ಮುನ್ನವೇ ಅವರ ಕಾರ್ ಕಂಟ್ರೋಲ್ ತಪ್ಪಿ ಅನಾಹುತವೊಂದು ನಡೆದೇ ಹೋಗಿತ್ತು. ಆ ಕಾರ್ ಆಕ್ಸಿಡೆಂಟ್ ಮಾಡಿ 1 ನಿಮಿಷವೂ ನಿಲ್ಲದೆ ಅಲ್ಲಿಂದ ವೇಗವಾಗಿ ಹೊರಟು ಹೋಗಿತ್ತು. ಅಜಿತ್ ಕಾರ್ ಸ್ವಲ್ಪ ಯಾಮಾರಿದ್ದರೂ ಪಾತಾಳಕ್ಕೆ ಬೀಳಬೇಕಾಗಿತ್ತು. ಆದರೆ ದೇವರ ದಯೆಯಿಂದ ಅಲ್ಲೇ ಇದ್ದ ಒಂದು ಮರಕ್ಕೆ ಗುದ್ದಿತ್ತು. ಆಕ್ಸಿಡೆಂಟ್ ಮಾಡಿ ಕಾರ್ನಿಂದ ಮತ್ತೆ ಸಿಟಿ ಒಳಗೆ ಬಂದ ಆ ವ್ಯಕ್ತಿ ತನ್ನ ಫೋನ್ ತೆಗೆದುಕೊಂಡು, ಹಲೋ ಬಾಸ್, ಕೆಲಸ ಆಯಿತು. ಆ ಅಜಿತ್ ಇಷ್ಟೊತ್ತಿಗೆ ಹೊಗೆ ಹಾಕ್ಸ್ಕೊಂಡಿರ್ತಾನೆ ಎಂದು ಹೇಳುತ್ತಾನೆ. ಆ ಕಡೆಯಿಂದ ಮಾತನಾಡುತ್ತಿದ್ದ ವ್ಯಕ್ತಿ, ಗುಡ್, ಆದರೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಬಾರದು. ನೀನು ಸ್ವಲ್ಪ ದಿನ ಮೈಸೂರಿನಲ್ಲಿ ಇರುವ ನನ್ನ ರೆಸಾರ್ಟ್ಗೆ ಹೋಗಿಬಿಡು. ನಿನ್ನ ಅಕೌಂಟ್ಗೆ ದುಡ್ಡು ಹಾಕುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಆ ವ್ಯಕ್ತಿ ಖುಷಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಯ ಮತ್ತು ಅಮ್ಮು ಸಾನು ಜೊತೆ ಪಾರ್ಕಿಂಗ್ ಏರಿಯಾಗೆ ಬರಲು ಸಮಯ್ ಮತ್ತು ತನ್ಮಯ್ ಕೂಡ ಪಾರ್ಕಿಂಗ್ ಏರಿಯಾಗೆ ಬರುತ್ತಾರೆ. ಬಂದು ತನ್ಮಯ್, ಹಾಯ್ ಅನಯ ಮ್ಯಾಮ್, ಅಮ್ಮು ಹಾಯ್, ಎಷ್ಟು ದಿನ ಆಯಿತು ನೀವು ನನಗೆ ಸಿಕ್ಕಿ, ಇವತ್ತು ಚೆನ್ನಾಗಿ ಸಮಯ ಕಳೆಯಬಹುದು ಎಂದು ನಕ್ಕು ಹೇಳುತ್ತಾನೆ. ಅಮ್ಮು ಕೂಡ ಮಿಸ್ಟರ್ ತನ್ಮಯ್, ನೀವು ತುಂಬ ಬ್ಯುಸಿ ಎಂದು ಹೇಳುತ್ತಾಳೆ. ತನ್ಮಯ್, ಏನ್ರಿ ಅಮ್ಮು ಟಾಂಟ್ ಕೊಡ್ತಾ ಇದ್ದೀರಾ? ನೀವು ನಾಳೆಯಿಂದ ಬಂದು ಆಫೀಸ್ ಕೆಲಸದ ಕಡೆ ಗಮನ ಕೊಡಿ, ಆಗ ಗೊತ್ತಾಗುತ್ತೆ ನಾನು ಎಷ್ಟು ಬ್ಯುಸಿ ಅಂತ ಎಂದು ಹೇಳಲು ಅಮ್ಮು, ಸರಿ ಬಿಡ್ರಿ, ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ, ಸುಮ್ಮನೆ ತಮಾಷೆ ಮಾಡಿದೆ ಎಂದು ಹೇಳುತ್ತಾಳೆ. ಇಬ್ಬರ ವಾದ ನೋಡುತ್ತಿದ್ದ ಸಮಯ್ ಮತ್ತು ಅನಯ, ಸಾನು ಮೂವರು ಒಂದೇ ಸರಿ ಶಟ್ ಹ್ಯಾಪ್, ಆವಾಗಲಿಂದ ನೋಡ್ತಿದ್ದೇವೆ, ಎಷ್ಟು ಕಾಗೆಗಳ ಥರ ಕಿತ್ತಾಡುತ್ತೀರಾ, ನೀವು ಇನ್ನೂ ಪುಟ್ಟ ಮಕ್ಕಳು ಎಂದುಕೊಂಡಿದ್ದೀರಾ, ಸುಮ್ಮನೆ ಬಂದು ಕಾರ್ ಹತ್ತಿದ್ರೆ ಸರಿ, ಇಲ್ಲ ಅಂದರೆ ಇಬ್ಬರನ್ನು ಇಲ್ಲೇ ಬಿಟ್ಟು ನಾವೇ ಹೋಗ್ತೀವಿ ಎಂದು ಹೇಳಿ ಮೂವರು ಕಾರ್ ಡೋರ್ ಓಪನ್ ಮಾಡಿ ಕಾರ್ ಒಳಗೆ ಕುಳಿತುಕೊಳ್ಳುತ್ತಾರೆ. ಅಮ್ಮು ಮತ್ತು ತನ್ಮಯ್ ಇಬ್ಬರು ಮುಖ ನೋಡಿಕೊಂಡು ಕಣ್ಣಿನಲ್ಲೇ ಬಿಡಲ್ಲ ನಿನ್ನನ್ನು ಎಂದು ಒಬ್ಬರಿಗೆ ಒಬ್ಬರು ಎಚ್ಚರಿಕೆ ಕೊಡುತ್ತಾರೆ. ಇಬ್ಬರನ್ನು ನೋಡಿದ ಸಮಯ್, ಈಗೇನೋ ಇಬ್ಬರು ಬರ್ತೀರಾ, ಇಲ್ಲ ನಿಮ್ಮಿಬ್ಬರನ್ನು ಬಿಟ್ಟು ನಾವೇ ಹೋಗೋದಾ ಎಂದು ಕೇಳಲು ಇಬ್ಬರು ಒಂದೇ ಉಸಿರಿಗೆ ಓಡಿ ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ತನ್ನ ರೂಮಿಗೆ ಬಂದ ಸೌಮ್ಯ ಫ್ರೆಶ್ ಅಪ್ ಆಗಲು ವಾಶ್ರೂಮ್ ಕಡೆ ಹೋಗುತ್ತಾಳೆ. ಅವಳ ಹಿಂದೆಯೇ ಬಂದ ಕರಣ್ ರೂಮ್ ಒಳಗೆ ಬರಲು ಸೌಮ್ಯ ಅವನಿಗೆ ಕಾಣುವುದಿಲ್ಲ. ಅರೆ, ಸೌಮ್ಯ ಎಲ್ಲೋದ್ಲು, ಈಗಿನ್ನೂ ರೂಮಿಗೆ ಬಂದ್ಲಲ್ಲ ಎಂದು ಸ್ಯಾಮ್ ಎಂದು ಕರೆಯುತ್ತಾನೆ. ಅಷ್ಟರಲ್ಲಿ ವಾಶ್ರೂಮ್ನಿಂದ ಬರುತ್ತಿದ್ದ ನೀರಿನ ಶಬ್ದದಿಂದಲೇ ಅವನಿಗೆ ಗೊತ್ತಾಗಿತ್ತು ಸೌಮ್ಯ ವಾಶ್ರೂಮಲ್ಲಿ ಇದ್ದಾಳೆ ಎಂದು. ಬಂದು ಸೀದಾ ಅಲ್ಲೇ ಇದ್ದ ಸೋಫಾ ಮೇಲೆ ಕುಳಿತುಕೊಂಡು ಟಿವಿ ಆನ್ ಮಾಡಿ ನೋಡುತ್ತಾ ಕುಳಿತುಕೊಂಡ. ವಾಶ್ರೂಮ್ನಿಂದ ತನ್ನ ತಲೆಯನ್ನು ಒರೆಸುತ್ತಾ ಆಚೆ ಬಂದ ಸೌಮ್ಯಗೆ ಕರಣ್ ಬಂದಿರುವುದು ತಿಳಿಯಲಿಲ್ಲ. ಟಿವಿ ಆನ್ ಆಗಿದ್ದನ್ನು ನೋಡಿ ಒಂದು ಕ್ಷಣ ಯೋಚಿಸಿ, ನಾನು ಯಾವಾಗ ಟಿವಿ ಆನ್ ಮಾಡಿದೆ, ನಾನು ಸ್ನಾನ ಮಾಡಲು ಹೋಗುವಾಗ ಟಿವಿ ಆಫ್ ಇತ್ತಲ್ಲ ಎಂದು ಯೋಚಿಸುತ್ತಲೇ ಕನ್ನಡಿ ಮುಂದೆ ನಿಂತು ತನ್ನ ಮೈಕೈಗೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಕೊಳ್ಳುತ್ತಿದ್ದಳು. ಸೌಮ್ಯ ಆಚೆ ಬಂದಿದ್ದನ್ನು ಗಮನಿಸಿದ ಕರಣ್ ನಿಧಾನಕ್ಕೆ ಎದ್ದು ಬಂದು ಅವಳನ್ನು ಹಿಂದಿನಿಂದ ತಬ್ಬಿಕೊಳ್ಳುತ್ತಾನೆ. ಸೌಮ್ಯ ಯಾವುದೋ ಯೋಚನೆಯಲ್ಲಿ ಇದ್ದ ಕಾರಣ ಅವನು ಅವಳನ್ನು ತಬ್ಬಿಕೊಳ್ಳುತ್ತಲೇ ಒಂದು ಕ್ಷಣ ಗಾಬರಿಯಿಂದ ಎದರಿ ಅಮ್ಮ ಎಂದು ಕಿರಿಚುತ್ತಾಳೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಪ್ಲೀಸ್ ಎಲ್ಲರೂ ಪ್ರತಿಲಿಪಿಗೆ ಹೋಗಿ, ನನ್ನ ಪ್ರತಿಲಿಪಿ ಲಿಂಕನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೇನೆ, ಪ್ಲೀಸ್ ಹೋಗಿ ಅದರಲ್ಲಿ ಕೂಡ ನೀವು ನನ್ನ ಅಕೌಂಟನ್ನು ಅಲ್ಲಿ ಫಾಲೋ ಕೂಡ ಮಾಡಬಹುದು. ಇಲ್ಲಿ ಬರುವ ಮುಂಚೆನೇ ಎಲ್ಲ ಕತೆಗಳು ಫಸ್ಟು ಅಲ್ಲೇ ಅಪ್ಲೋಡ್ ಮಾಡೋದು ನಾನು. ಅಲ್ಲಿ ನೀವು ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೆ ಓದೋಕ್ಕೆ ಸಹ ಸಿಗುತ್ತೆ. ಆ ನಂತರದಲ್ಲಿ ನನ್ನ ವಾಯ್ಸ್ ಮೇಕೋವರ್ ಮಾಡಿ ನಾನು ಇಲ್ಲಿ ಹಾಕ್ತೀನಿ. ಪ್ಲೀಸ್ ಅದರಲ್ಲಿ ಹೋಗಿ ಕೂಡ ಫಾಲೋ ಮಾಡಿ, ಆಯಿತಾ? ಓದಿ, ಅದರಲ್ಲಿ ಇನ್ನೂ ಹೆಚ್ಚು ಕತೆಗಳನ್ನ ನಾನು ಬರೆದು ಹಾಕ್ತೀನಿ, ಆಯಿತಾ? ಅದರಲ್ಲಿ ಓದಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ, ಕಮೆಂಟ್ ಮೂಲಕ ಕೂಡ ತಿಳಿಸೋದನ್ನು ಮರೆಯಬೇಡಿ. ನಾನು ಸಿಗ್ತೀನಿ ಇದರ ಮುಂದುವರೆದ